ಇದರ ಜೊತೆಗೆ ಒಂದು ಮೇಜರ್ ಡೆವಲಪ್ಮೆಂಟ್ ಆಗ್ತಾ ಇದೆ. ರಾಜನಾಥ್ ಸಿಂಗ್ ಅವರು ಕೂಡ ಇವತ್ತು 3 ಸೇನಾಪಡೆಗಳ ಮುಖ್ಯಸ್ಥರ ಜೊತೆಗೆ ಒಂದು ಮೀಟಿಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್ಲಿ ಪಾಕಿಸ್ತಾನಕ್ಕೆ ಮತ್ತಷ್ಟು ಗಂಡಾಂತರ ಕಾದಿದೆಯಾ ಈ ಒಂದು ಪ್ರಶ್ನೆ ಇದೆ. ಯಾಕೆಂದರೆ ಈಗಾಗಲೇ ಸಭೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ರಾಜನಾಥ್ ಸಿಂಗ್ ಅನ್ನುವಂಥ ಮಾಹಿತಿ ಇದೆ. CDS ಜೊತೆಗೆ ರಾಜನಾಥ್ ಸಿಂಗ್ ಪ್ರಮುಖವಾದಂಥ ಸಭೆಯನ್ನು ಮಾಡ್ತಾರೆ ಇತ್ತು. ಜೊತೆಗೆ 3 ಸೇನಾ ಮುಖ್ಯಸ್ಥರ ಜೊತೆಗೂ ಕೂಡ ಒಂದು ಮೀಟಿಂಗ್ ಇರುತ್ತೆ. ಇದುವರೆಗೂ ಆಗಿರುವಂಥ ಎಲ್ಲ ರೀತಿಯಂಥ ಸಿದ್ಧತೆಯ ಜೊತೆಗೆ ನಿನ್ನೆ ಏನಾಗಿದೆ ಅದರ ಅಪ್ಡೇಟ್ ಕೂಡ ತೆಗೆದುಕೊಳ್ಳಲಾಗುತ್ತೆ. ಹಾಗೆ 3 ಪಡೆಗಳ ನಡುವೆ ಕೋಆರ್ಡಿನೇಷನ್ಸ್ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಇದೆಲ್ಲವೂ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ. ಜೊತೆಗೆ ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ದಾಳಿ ಮಾಡಬೇಕು, ಅದಕ್ಕೆ ತಂತ್ರಗಾರಿಕೆ ಪ್ರತಿ ಹಂತಲ್ಲೂ ಕೂಡ ಅಂದರೆ ಪ್ರತಿ ಕ್ಷಣಕ್ಕೂ ಕೂಡ ಅದರ ಅಪ್ಡೇಟ್ಸ್ಗಳು ಬರ್ತಾ ಇದೆ. ಜೊತೆಗೆ ಭಾರತದ ಸೇನಾಪಡೆಗಳಿಗೆ ಏನಾಗಿದೆ, ಏನಾದರೂ ಡ್ಯಾಮೇಜ್ ಆಗಿದೆ, ಡ್ಯಾಮೇಜ್ ಕಂಟ್ರೋಲ್ ಹೇಗೆ ಮಾಡಬೇಕು, ಜೊತೆಗೆ ನಾವು ಮುಂದಿನ ಹೆಜ್ಜೆ ಪಾಕಿಸ್ತಾನದ ವಿರುದ್ಧ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ 3 ಪಡೆಗಳ ನಡುವೆ ಕೋಆರ್ಡಿನೇಷನ್ಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಕೋಆರ್ಡಿನೇಷನ್ ಈಗಾಗಲೇ CDS ಇದ್ದರೂ ಕೂಡ ಕೆಲವೊಂದಿಷ್ಟು ರಾಜಕೀಯ ನಿರ್ಧಾರಗಳನ್ನು ಅಥವಾ ಸರ್ಕಾರದ ಮಟ್ಟದಲ್ಲಿ ಬೇಕಾದಂಥ ನಿರ್ಧಾರ, ಅದು ಹಣಕಾಸಿನ ನೆರವಿರ್ಬೋದು ಅಥವಾ ವೆಪನ್ಗಳ ನೆರವಿರ್ಬೋದು, ತತ್ಕ್ಷಣಕ್ಕೆ ವೆಪನ್ಗಳ ಖರೀದಿ ಕೂಡ ಮಾಡಬೇಕಾಗತ್ತೆ. ನಮ್ಮ ಹತ್ರ ಈಗಾಗಲೇ ಸಾಕಷ್ಟು ಸ್ಟೋರೇಜ್ ಇದ್ದರೂ ಕೂಡ ಕೆಲವೊಂದಿಷ್ಟು ಸ್ಪೆಷಲ್ ಆಗಿರುವಂಥ ಫಾರ್ ಎಕ್ಸಾಂಪಲ್ S-400 ಸಿಸ್ಟಮ್ ಆಲ್ರೆಡಿ ಇದೆ. ಅದಕ್ಕೆ ಬೇಕಾದಂಥ ಪೂರಕ ಎಕ್ವಿಪ್ಮೆಂಟ್ಗಳಿರುತ್ತೆ. ಅದನ್ನು ತತ್ಕ್ಷಣಕ್ಕೆ ಪರ್ಚೇಸ್ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಇದರ ಜೊತೆಗೆ ರಷ್ಯಾದಿಂದಲೂ ಕೂಡ ನಾವು ಕೆಲವೊಂದಿಷ್ಟು ಕ್ಷಿಪಣಿಗಳನ್ನು, ಇಗ್ಲೀಸ್ ಅನ್ನುವಂಥ ಹೊಸ ಕ್ಷಿಪಣಿಗಳನ್ನು ಪರ್ಚೇಸ್ ಮಾಡಿದ್ವಿ. ಅದು ಎಮರ್ಜೆನ್ಸಿ ಪರ್ಚೇಸಿಂಗ್ ಮಾಡಿದ್ವಿ. ಹಾಗೆಯೇ ಬೇರೆ ಉಪಕರಣಗಳನ್ನು ಕೂಡ ನಾವು, ರಕ್ಷಣಾ ಉಪಕರಣಗಳನ್ನು ಕೂಡ ಈಗಾಗಲೇ ಪರ್ಚೇಸ್ ಮಾಡ್ತೀವಿ. ಇಂಥ ಒಂದು ಪ್ರಮುಖ ಚರ್ಚೆ ಆಗತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತದೆ. ಹಾಗೆಯೇ 3 ಪಡೆಗಳ ನಡುವೆ ಕೋಆರ್ಡಿನೇಷನ್ಸ್ ಅಂದರೆ ನೇವಿ ಕೂಡ ಇದೆ. ನೇವಿಗೆ ಹೆಚ್ಚಿನ ಜವಾಬ್ದಾರಿನ ನೋಡಬೇಕಾಗತ್ತೆ.